ಹೂವುಗಳ ಸಿಹಿರಸವು ದಪ್ಪನೆಯ ಚಿನ್ನದಂತಹ ಜೇನುತುಪ್ಪವಾಗಿ ಹೇಗೆ ಬದಲಾಗುತ್ತದೆ? ಜೇನುನೊಣವು ನೇರವಾಗಿ ಹೂವಿನಿಂದ ಜೇನುತುಪ್ಪವನ್ನು ತರುತ್ತದೆಯೇ? ಬನ್ನಿ ತಿಳಿದುಕೊಳ್ಳೋಣ. ಹೇನುಬಿ ಜೇನುನೊಣ ಹೂವುಗಳಿಂದ ನೆಕ್ಟರ್ ಅಂದರೆ ಸಿಹಿರಸವನ್ನು ಸಂಗ್ರಹಿಸುತ್ತದೆ. ಆದರೆ ಈ ರಸವು ನೇರವಾಗಿ ಅದರ ಹೊಟ್ಟೆಗೆ ಹೋಗುವುದಿಲ್ಲ. ಇದಕ್ಕಾಗಿ ಅದರ ದೇಹದಲ್ಲಿ ಒಂದು ಪ್ರತ್ಯೇಕ ಹನಿ ಸ್ಟಮಕ್, ಜೇನು ಹೊಟ್ಟೆ ಇರುತ್ತದೆ. ಇದನ್ನು ಹನಿ ಸ್ಯಾಕ್ ಎಂದು ಕರೆಯಲಾಗುತ್ತದೆ. ಇಲ್ಲಿಂದಲೇ ಅಸಲಿ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಹನಿ ಸ್ಟಮಕ್ ಒಳಗೆ ಇರುವ ವಿಶೇಷ ಕಿಣ್ವಗಳು ನೆಕ್ಟರ್ನ ಸಕ್ಕರೆಯನ್ನು ಬದಲಾಯಿಸಲು ಪ್ರಾರಂಭಿಸುತ್ತವೆ. ಅಂದರೆ ಹೂವುಗಳ ಸಾಮಾನ್ಯ ರಸವು ಕ್ರಮೇಣ ಜೇನುತುಪ್ಪವಾಗಲು ತಯಾರಾಗುತ್ತದೆ. ಜೇನುನೊಣವು ಹುತ್ತಕ್ಕೆ, ಗೂಡಿಗೆ ವಾಪಸ್ ತಲುಪಿದಾಗ ಅದು ನೆಕ್ಟರನ್ನು ಮತ್ತೊಂದು ವರ್ಕರ್ ಬಿ, ಕೆಲಸಗಾರ ನೊಣ ಬಾಯಿಗೆ ನೀಡುತ್ತದೆ. ಈ ಪ್ರಕ್ರಿಯೆಯನ್ನು ಹಲವು ಬಾರಿ ಪುನರಾವರ್ತಿಸಲಾಗುತ್ತದೆ. ಪ್ರತಿ ನೊಣವು ತನ್ನ ಕಿಣ್ವಗಳನ್ನು ಬೆರೆಸಿ ನೆಕ್ಟರ್ ಅನ್ನು ಇನ್ನಷ್ಟು ದಪ್ಪವಾಗಿಸುತ್ತಿರುತ್ತದೆ. ಆದರೆ ಆಗಲೂ ಇದು ಜೇನುತುಪ್ಪವಾಗಿರುವುದಿಲ್ಲ. ಈಗ ನೊಣವು ಈ ನೆಕ್ಟರ್ ಅನ್ನು ಹನಿಕಾಂನ, ಜೇನುಗೂಡಿನ ಸಣ್ಣ ಸಣ್ಣ ಷಡ್ಭುಜಾಕೃತಿಯ ಹೆಕ್ಸಾಗೋನಲ್ ಕೋಶಗಳಲ್ಲಿ ತುಂಬುತ್ತದೆ. ಇದರ ನಂತರ ನೂರುಗಳು ತಮ್ಮ ರೆಕ್ಕೆಗಳನ್ನು ಬಹಳ ವೇಗವಾಗಿ ಬಟಪಡಿಸುತ್ತವೆ. ಇದರಿಂದ ನಿರಂತರವಾಗಿ ಗಾಳಿ ಬೀಸುತ್ತಿರುತ್ತದೆ ಮತ್ತು ನೆಕ್ಟರ್ನಲ್ಲಿರುವ ಹೆಚ್ಚುವರಿ ನೀರು ಕ್ರಮೇಣ ಆವಿಯಾಗಲು, ಇವ್ಯಾಪರೇಟ್ ಆಗಲು ಪ್ರಾರಂಭಿಸುತ್ತದೆ. ನೆಕ್ಟರ್ನಲ್ಲಿರುವ ನೀರಿನ ಪ್ರಮಾಣವು ಸುಮಾರು 80% ಕಡಿಮೆಯಾಗಿ ಕೇವಲ 17-18% ಉಳಿದಾಗ ಅದೇ ನೆಕ್ಟರ್ ಅಸಲಿ ಜೇನುತುಪ್ಪವಾಗುತ್ತದೆ. ಈಗ ನೊಣಗಳು ಆ ಕೋಶವನ್ನು ಬೀಸ್ವ್ಯಾಕ್ಸ್ನ ಜೇನುಮೈನಸ್ನ ತೆಳುವಾದ ಪದರದಿಂದ ಸೀಲ್ ಮಾಡುತ್ತವೆ. ಇದರಿಂದ ಜೇನುತುಪ್ಪವು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರುತ್ತದೆ. ಇದೇ ಕಾರಣದಿಂದ ಶುದ್ಧ ಜೇನುತುಪ್ಪವು ವರ್ಷಗಳವರೆಗೆ ಕೆಡುವುದಿಲ್ಲ.